ಇವತ್ತೇನು ನಿನ್ನೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯ ಸುದ್ದಿಯನ್ನು ಹರಿದಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲಾ ಅಹಿಂದ ಘಟಕದಿಂದ ನಾವು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ಸಮಾಜವಾದ ಗರಡಿಯಲ್ಲಿ ಬೆಳೆದಂಥ ಸಿದ್ದರಾಮಯ್ಯನವರು ರೈತ ಕುಟುಂಬದಿಂದ, ಅತ್ಯಂತ ಬಡ ಕುಟುಂಬದಿಂದ ಬಂದು 4 ದಶಕಗಳವರೆಗೆ ಕರ್ನಾಟಕದ ಜನರ ನಾಡಿ ಮಿಡಿತವನ್ನು ಅರಿತುಕೊಂಡು ಈ ನಾಡಿನ ಶೋಷಿತ ವರ್ಗಗಳ ಪರವಾಗಿ, ಧ್ವನಿ ಇಲ್ಲದ ಜನರ ಪರವಾಗಿ, ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತವಾಗಿ ಅವರು ರಾಜಕಾರಣವನ್ನು ಮಾಡಿ ಇವತ್ತು ಮುಖ್ಯಮಂತ್ರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿ ಅಂತ ಅವ್ರನ್ನ ಪರಿಗಣಿಸುವ ಬದಲಾಗಿ ಅವರೊಬ್ಬರು ಮಾಸ್ ಲೀಡರ್, ಕರ್ನಾಟಕ ರಾಜಕಾರಣದಲ್ಲಿ ಕಂಡಂಥ ಒಂದು ಪ್ರಭಾವಿ ರಾಜಕಾರಣಿ. ಈಗೇನು ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು ಅಥವಾ ಚರ್ಚೆ ನಡೀತಾ ಇದೆ, ಸುದ್ದಿ ಯಾವುದೂ ಖಚಿತ ಯಾರಿಗೂ ಗೊತ್ತಿಲ್ಲ. ಆ ಸುದ್ದಿಯ ಆಧಾರದ ಮೇಲೆ ಮಾತಾಡೋದಾದರೆ ಸಿದ್ದರಾಮಯ್ಯನವರು ತಮ್ಮ ವರ್ಚಸ್ವಿ ಪ್ರಭಾವದಿಂದ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರು ಸೇರಿ ಬಂಪರ್ ಮೆಜಾರಿಟಿ 136 ಸೀಟಿಗೆ ತೋಳ್ಬಂಡು ಮುಖ್ಯಮಂತ್ರಿಯಾಗಿ, ಆಮೇಲೆ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂಥ ಎಲ್ಲ ಗ್ಯಾರಂಟಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು 3 ವರ್ಷಗಳು ಆಯಿತು. ಎಲ್ಲೂ ಅದಕ್ಕೆ ಚ್ಯುತಿ ಬರೆದ ಹಾಗೆ ನುಡಿದಂತೆ ನಡೆದಂಥ ಸರ್ಕಾರ ಅಥವಾ ನುಡಿದಂತೆ ನಡೆದಂಥ ಯಾರಾದರೂ ನಾಯಕರಿದ್ದರು ಸಿದ್ದರಾಮಯ್ಯನವರು. ಎಷ್ಟೇ ಆರ್ಥಿಕ ಒತ್ತಡಗಳು ಇದ್ದರೂ ಕೂಡ ಬಡವರಿಗಾಗಿ, ರಾಜ್ಯದ ಜನರಿಗಾಗಿ ನಾವು ಒಂದು ಭರವಸೆಗಳನ್ನು ಕೊಟ್ಟಿದ್ದೇವೆ, ಅದಕ್ಕೆ ತೊಂದರೆ ಆಗಬಾರ್ದು, ನಿಲ್ಲಬಾರ್ದು ಅನ್ನೋಂಥ ಒಂದು ವಿಚಾರದಿಂದ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಗ್ಯಾರಂಟಿಗಳನ್ನು, ಭಾಗ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ, ಒಂದು ಸಂತೋಷದ ವಿಚಾರ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಅವರ ಕನಸಿನ ಕೂಸು ಈ ಒಟ್ಟಾರೆ ನಮ್ಮ ಪತ್ರಿಕಾಗೋಷ್ಠಿಯ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಲ್ಲಿ ಅತ್ಯಂತ ನಾವು ಹೆಚ್ಚು ಒತ್ತು ಕೊಟ್ಟು ಹೇಳುವಂಥ ವಿಷಯ ಏನಪ್ಪ ಅಂತಂದರೆ, ಅವರು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಯನ್ನು ಮಾಡಿಸ್ಬೇಕು ಅಂಥೇಳಿ ಅವರ ಕನಸಿನ ಕೂಸಾಗಿತ್ತು. ಅವರು ಮೊದಲು ಉಪಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಈ ಜಾತಿ ಗಣತಿನ ವರದಿಗಾಗಿ ಅಂದಿನ ಸಂದರ್ಭದಲ್ಲಿ ಅವರು 3 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟು ಜಾತಿ ಗಣತಿಗೆ ಚಾಲನೆ ಕೊಟ್ಟಿದ್ದರು. ಅದರ ನಂತರ 2013-18ರಲ್ಲಿ ಅವರು ಮುಖ್ಯಮಂತ್ರಿಗಳು ಇರುವಾಗ ವರದಿ ತಯಾರಾಗಲಿಲ್ಲ. ಮುಂದೆ ಕಾಂತರಾಜ್ ವರದಿ ಅದು ಸರಿಯಾಗಲಿಲ್ಲ ಅಂತ ಅದನ್ನು ಬಿಟ್ಟು ಈಗ ಮತ್ತೆ ನಾಯಕ್ ಅವರ ನೇತೃತ್ವದಲ್ಲಿ ವರದಿ ಅದು ಇಡೀ ರಾಜ್ಯಾದ್ಯಂತ ವರದಿಯನ್ನು ಮಾಡಿ ಈಗ ಸಲ್ಲಿಕೆ ಆಗಿದೆ. ಬರೀ ಜಾತಿ ವರದಿ ಆದರೆ ಮಾತ್ರ ಸಾಕಾಗೋದಿಲ್ಲ. ನಿಮಗೆಲ್ಲ ಗೊತ್ತಿರುವಂತೆ ವರದಿ ಅನುಷ್ಠಾನ ಆಗಬೇಕು. ಅನುಷ್ಠಾನ ಆಗಬೇಕಾದ್ರೆ ಯಾರು ಅದಕ್ಕೆ ಮುತುವರ್ಜಿ ವಹಿಸಿದ್ರು, ಯಾರು ಅದಕ್ಕೆ ಹೆಚ್ಚು ಒಂದು ಅದನ್ನು ನನಸು ಮಾಡಬೇಕಂತ ಇಚ್ಛಾಪಡಿಸಿದ್ರು, ಅವರು ಆ ಸ್ಥಾನದಲ್ಲಿ ಕೂತಾಗ ಮಾತ್ರ ಅದು ಸಾಧ್ಯ ಇದೆ ಅನ್ನೋಂಥ ಒಂದು ಅಭಿಪ್ರಾಯ ಇಡೀ ರಾಜ್ಯದ ಎಲ್ಲೆಡೆ ಇದೆ. ಅದಕ್ಕಾಗಿ ಜಾತಿ ಗಣತಿ ಇದು ಅನುಷ್ಠಾನ ಯಶಸ್ವಿಯಾಗಿ ಆಗೋ ಸಲುವಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನಾವು ವಿಜಯಪುರ ಜಿಲ್ಲಾ ಅಹಿಂದ ಘಟಕದಿಂದ ಅತ್ಯಂತ ವಿನಯಪೂರ್ವಕವಾಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ. ಕರ್ನಾಟಕದಲ್ಲಿ ಜಾತಿ ಗಣತಿ ಅನುಷ್ಠಾನ ಆಗೋ ಸಲುವಾಗಿ ಸಿದ್ದರಾಮಯ್ಯರು ಇನ್ನೂ ಮುಂದುವರಿಲಿಕ್ಕೆ ತಾವು ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೈಕಮಾಂಡ್ಗೆ, ವರಿಷ್ಠರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಕೇಳಲಿಕ್ಕೆ ಇಚ್ಛೆಪಡ್ತೇವೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಕೂಡ ಜನಸಂಖ್ಯೆ ಆಧಾರಿತವಾಗಿ ಬಹುಮತದ ಆಧಾರದ ಮೇಲೆ ಎಲ್ಲ ನಿರ್ಣಯ ಆಗೋದು. ಇಲ್ಲಿವರೆಗೆ ಹೆಚ್ಚಿನ ಬಹುಸಂಖ್ಯಾತರಿದ್ದರೂ ಕೂಡ ಯಾವ ಜನಾಂಗ ಎಷ್ಟಿದೆ, ಅವ್ರ ಶೈಕ್ಷಣಿಕ ಮಟ್ಟ ಏನು, ಅವ್ರ ಆರ್ಥಿಕ ಪರಿಸ್ಥಿತಿ ಏನೋದು ಗೊತ್ತಾಗಿಲ್ಲ.
ಆ ಒಂದು ನಿಖರವಾದಂಥ ವರದಿ ಕೈ ಸೇರಿದರೆ ಮುಂದಿನ ಪೀಳಿಗೆಗೆ ಅವರ ಭವಿಷ್ಯತ್ತಕ್ಕೆ ಮತ್ತು ಸರ್ಕಾರದ ಯೋಜನೆಗಳಿಗೆ ಯಾವ ಸೆಕ್ಟರ್ಗೆ ನಾವು ಹೆಚ್ಚು ಹಣ ತೆಗೆದಿಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿಖರವಾದ ಒಂದು ಅಂಕಿಅಂಶಗಳ ಮೂಲಕ ಮುಂದಿನ ಯಶಸ್ವಿ ಹಾದಿಯನ್ನು ಸಾಗ್ಬೋದು. ಅದಕ್ಕಾಗಿ ಇವತ್ತೇನು ಜಾತಿ ಗಣತಿ ವರದಿ ಸಲ್ಲಿಕೆ ಆಗಿದೆ ಅದು ಅನುಷ್ಠಾನಗೊಳ್ಳಲಿಕ್ಕೆ ಸಿದ್ದರಾಮಯ್ಯವರಿಗೆ ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡಬೇಕು ಅಂಥೇಳಿ ಮತ್ತೊಮ್ಮೆ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಮತ್ತು ಈಗ ನಾವು ಸಿದ್ದರಾಮಯ್ಯರ ಪದ ಇದ್ದೀವಿ ಅಂತ ಹೇಳಿದ್ವಿ, ನೀನು ನಮ್ಮದು ಹೇಳಿಕೆ ಯಾವುದೇ ಕಾಂಗ್ರೆಸ್ ಪಕ್ಷದ ವಿರೋಧನಲ್ಲ, DK ಶಿವಕುಮಾರ್ ಅವರ ವಿರೋಧನಲ್ಲ, ಮತ್ತಾರು ವಿರೋಧನೂ ಅಲ್ಲ. ಇದು ಕೇವಲ ಜಾತಿ ಗಣತಿ, ಇದು ಈ ರಾಜ್ಯದ ಬಹುಸಂಖ್ಯಾತ ಜನರ ಒಂದು ಆಸೆ. ಬಹಳಷ್ಟು ವರ್ಷಗಳಿಂದ ನಾವು ಆಸೆಗಳಿಂದ ನೋಡ್ತಾ ಇದ್ದೀವಿ ಇದು ಅವ್ರದ್ದು ಅನುಷ್ಠಾನಕ್ಕೆ ಬರಬೇಕು ಅಂತೇಳಿ. ಅದಕ್ಕೆ ಯಾವ ರೀತಿ ದೇವರಾಜ್ ಅರಸು ಅವರ ಸಂದರ್ಭದಲ್ಲಿ LG ಹಾವನೂರವರು ಕೊಟ್ಟಂಥ ವರದಿಯನ್ನೇ ಅನುಷ್ಠಾನ ಮಾಡಿದ್ದ ಪರಿಣಾಮವಾಗಿ ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಇಷ್ಟೊಂದು ಅತ್ಯಂತ ಶಿಕ್ಷಣದಲ್ಲಿ ಅಥವಾ ಆರ್ಥಿಕ ರಂಗದಲ್ಲಿ ತಕ್ಕ ಮಟ್ಟಿಗೆ ನಾವು ಮುಂದುವರಿದ್ದೇವೆ. ಇವತ್ತು ಹಾಸ್ಟೆಲ್ಗಳು ಪರಿಕಲ್ಪನೆ ಏನಾದರೂ ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಗಿದ್ದರೆ ಅದು ದೇವರಾಜ್ ಅರಸು ಕಾಲದಲ್ಲಿ ಮತ್ತು ಹಾವನೂರು ವರದಿಯ ಫಲವಾಗಿ ಇವತ್ತು ಹಾಸ್ಟೆಲ್ಗಳನ್ನು ನಾವು ಕಂಡಿದ್ದೇವೆ. ಎಲ್ಲರೂ ಸಹ ನಾವು ಹಾಸ್ಟೆಲಲ್ಲಿ ಕಲಿತು ಈ ಮಟ್ಟಕ್ಕೆ ಶಿಕ್ಷಣವನ್ನು ಪಡೆದಿದ್ದೇವೆ. ಅದಕ್ಕಾಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅನ್ನೋದು ಸೃಷ್ಟಿಯಾಗಿದೆ ದೇವರಾಜ್ ಅರಸು ಕಾಲದಲ್ಲಿ. ಅದರ ಕನಸಿನ ಕೂಸೆ LG ಹಾವನೂರವರು. ಅದಕ್ಕಾಗಿ ಯಾವ ರೀತಿ LG ಹಾವನೂರು ವರದಿ ಈ ರಾಜ್ಯದಲ್ಲಿ ಪ್ರಗತಿಗೆ ಕಾರಣ ಆಗಿದೆ, ಆ ಕಾರಣಕ್ಕೆ ಇವತ್ತಿನ ಕರ್ನಾಟಕದ ನಮ್ಮ ಜಾತಿ ಗಣತಿ ವರದಿ ಕೂಡ ಕರ್ನಾಟಕ ಇನ್ನೂ ಹೆಚ್ಚರ ಒಂದು ಉತ್ತುಂಗಕ್ಕೆ ಹೋಗಲು ಸಾಧ್ಯ ಆಗ್ತದೆ. ದಯವಿಟ್ಟು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಈ ವೇದಿಕೆ ಮೂಲಕ ತಮ್ಮ ಮೂಲಕ ನಾವು ಹೈಕಮಾಂಡ್ಗೆ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಇದರ ಜೊತೆಗೆ ಈಗ ಕಾಂಗ್ರೆಸ್ ಪಕ್ಷದಿಂದ ಎಲ್ಲೆಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅಲ್ಲಿ ಸಿದ್ದರಾಮಯ್ಯರನ್ನ ಹೊರತುಪಡಿಸಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಯಾರಿಲ್ಲ. ಇವತ್ತು ತೆಲಂಗಾಣ ಆಗಿರ್ಬೋದು, ಕೇರಳ ಆಗಿರ್ಬೋದು ಮತ್ತು ಬೇರೆ ಕಡೆ ಆಗಿರ್ಬೋದು. ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೂ ಕೂಡ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರ ಪರವಾಗಿ ಯಾವಾಗಲೂ ಇವರ ಸಮರ್ಥನೆ ಆಗಲಿ ಅಥವಾ ಈ ವರ್ಗಗಳನ್ನು ಮೇಲೆತ್ತುವಾಗಲಿ ಯಾವಾಗಲೂ ಈ ವರ್ಗದ ಪರವಾಗಿದ್ದಂಥ ಪಕ್ಷದ ಸಿದ್ಧಾಂತ. ಅದಕ್ಕೆ ಆ ಒಂದು ಸಮಬಾಳು ಸಮಪಾಲು ಸಿದ್ಧಾಂತ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಅಹಿಂದ ವರ್ಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಸದಾ ಬೆನ್ನೆಲುಬಾಗಿ ನಿಂತಿದ್ದು ನಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅದಕ್ಕಾಗಿ ಸಿದ್ದರಾಮಯ್ಯರು ಕೂಡ ಹಿಂದುಳಿದ ವರ್ಗದಿಂದ ಬಂದಂಥವರು. ಅದಕ್ಕೆ ಸಿದ್ದರಾಮಯ್ಯರನ್ನ ಈ ಸಂದರ್ಭದಲ್ಲಿ ತಾವೇನಾದರೂ ಅಲ್ಲಿಂದ ತೆಗೆದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವ್ಯತಿರಿಕ್ತ ಆಗ್ತದೆ ಅನ್ನೋಂಥ ಅಭಿಪ್ರಾಯ ನಮ್ಮದು. ಅದಕ್ಕಾಗಿ ಮತ್ತು ಸಿದ್ದರಾಮಯ್ಯವರು ಕೂಡ ತಮ್ಮ ಸುದೀರ್ಘ ರಾಜಕಾರಣದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕಾದಂಥ ವಿಚಾರಗಳನ್ನು ಯಾವುದೇ ಒಂದು ಭಯ ಇಲ್ಲದೇ ನಿರ್ಭಯವಾಗಿ ನಿರ್ಭೀಡೆಯಿಂದ ಗಟ್ಟಿತನದಿಂದ ಒಂದು ತಾವು ನಂಬಿದಂಥ ಸಿದ್ಧಾಂತವನ್ನು ಪ್ರತಿಪಾದನೆ ಬಂದಂಥ ನಾಯಕರವರು. ಅದಕ್ಕೆ ಆ ನಾಯಕರಿಗೆ ಅವಧಿ ಪೂರ್ಣ ಮಾಡುವ ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನು ಮತ್ತೊಮ್ಮೆ ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈಗ ಈ ವರ್ಗದ ನಾಯಕರಿಗೆ ಈಗೇನು ಸುದ್ದಿ ಆಧಾರ ಮೇಲೆ ಮಾತಾಡೋದು ಯಾವುದಾದ್ರು ಖಚಿತ ಯಾವುದಿಲ್ಲ, ಅದು ಏನೋ ಅವ್ರಿಗೆ ಗೊತ್ತು. ಒಂದೊಮ್ಮೆ ಇವರನ್ನು ಈ ಸಂದರ್ಭದಲ್ಲಿ ನಮಗೆ ಯಾಕೂ ರೀಸನ್ನೂ ಗೊತ್ತಿಲ್ಲ. ಒಂದು ವೇಳೆ ತೆಗೆಯುವಂಥ ಚರ್ಚೆ ನೀವು ಮಾಡಿದರೆ ಅದು ಯಾವ ಕಾರಣಕ್ಕಾಗಿ ಅನ್ನೋದಾದರೂ ನಮ್ಮ ಕರ್ನಾಟಕದ ಜನರಿಗೆ ಗೊತ್ತುಪಡಿಸ್ಬೇಕು. ನಮಗೆ ರೀಸನ್ ಏನಂತ ಗೊತ್ತಾಗ್ತಾ ಇಲ್ಲ, ಈ ಚರ್ಚೆ ಯಾಕೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರನ್ನ ತಾವು ತೆಗಿಲಿಕ್ಕೆ